ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವೀಸ್ ಕಿಚನ್. ಬನ್ನಿ, ಇವತ್ತು ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಡಲೆ ಹಿಟ್ಟು. ಜೀರಿಗೆ, ಅಚ್ಚಕಾರದ ಪುಡಿ, ಉಪ್ಪು, ಒಂದು ಚಿಟಿಕೆ ಆಗೋಷ್ಟು ಸೋಡಾ ತೊಗೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಬಟ್ಲು ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಇದನ್ನೊಂದು ಸಲ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ. ಈ ಥರ ಕಲಿಸೋದ್ರಿಂದ ಹಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕಮ್ಮಿ ಆದರೆ ಆಮೇಲೂ ಸೇರಿಸ್ಕೋಬೋದು. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಈಗ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸಲ ಹೀಗೆ ಡ್ರೈ ಆಗಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ತುಂಬ ನೀರಾಗಿ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಈ ಥರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕಮ್ಮಿ ಆದರೆ ಸೇರಿಸ್ಕೋಬೋದು ನಿಧಾನಕ್ಕೆ. ಆದರೆ ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ಆಗ ತುಂಬ ನೀರಾಗಿಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಬಜ್ಜಿ. ನೋಡಿ, ಇಷ್ಟಾದರೆ ಸಾಕು. ಈಗ ಉಪ್ಪು ಖಾರ ಸಾಕಾಗಲಿಲ್ಲ ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈ ಥರ ಕೈಯಲ್ಲಿ ಎತ್ಕೊಂಡು ಬಿಟ್ಟರೆ ಒಂದೇ ಸಮ ಬಿಡಬೇಕು. ಆ ಥರ ಕಲಿಸ್ಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಬಿಡೋಣ. ಈಗ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ತೆಳುನೂ ಬೇಡ, ತುಂಬ ಮಂದಕ್ಕೂ ಬೇಡ, ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ನಮಗೊಂದು 2 ಈರುಳ್ಳಿ ಇದ್ಬಿಟ್ರೆ ಸಾಕು. ಈವ್ನಿಂಗ್ ಸ್ನ್ಯಾಕ್ಸ್ಗೆ 1-3 ಜನಕ್ಕಾಗೋ ಸ್ನ್ಯಾಕ್ಸ್ ಆಗಿಬಿಡುತ್ತೆ. ಅಥವಾ ಸಡನ್ನಾಗಿ ಏನಾದರೂ ಮನೆಗೆ ನೆಂಟರು ಬಂದಾಗ ನಾವು ಊಟದಲ್ಲಿ ಸೈಡ್ಸಾಗಿ ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ಇದೇ ಥರ ನಾನು ಈರುಳ್ಳಿ ಫುಲ್ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ. ಈಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಉದುರಿಸ್ಕೋಬೇಕಾಗುತ್ತೆ. ಯಾಕಂದರೆ ಸಪ್ಪೆ ಇರುತ್ತಲ್ವ ಈರುಳ್ಳಿ, ಹಾಗಾಗಿ ಈ ಥರ 2 ಕಡೆ ತಿರುಗಿಸಿ ಉಪ್ಪು ಮತ್ತು ಅಚ್ಚಕಾರದ ಪುಡಿನ ಉದುರಿಸ್ಕೋಬೇಕಾಗತ್ತೆ. ಆಗ ಉಪ್ಪು ಖಾರ ಚೆನ್ನಾಗಿ ಈರುಳ್ಳಿಗೆಲ್ಲ ಇಟ್ಕೊಳ್ಳುತ್ತೆ. ಈಗ ಇದನ್ನು ತಿರುಗಿಸಿ ಉಪ್ಪು ಖಾರ ಉದುರಿಸ್ಕೊಳ್ಬೇಕು. ಎರಡು ಈರುಳ್ಳಿ ಸ್ವಲ್ಪ ಕಡಲೆ ಹಿಟ್ಟಿದ್ಬಿಟ್ರೆ ಸಾಕು. ಆರಾಮಾಗಿ ಒಂದು 10-15 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ಇದೆಲ್ಲ ರೆಡಿ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಬಿಟ್ಟು ನಾವು ಬಜ್ಜಿ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಇದಕ್ಕೆ ಹಿಡಿದಿರುತ್ತೆ. ಈಗ ಬನ್ನಿ, ಸ್ಟವ್ ಮೇಲೆ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಎಣ್ಣೆ ತುಂಬ ಕಾದಾಗ ಹಾಕಬಾರ್ದು, ಮೀಡಿಯಮ್ಮಾಗಿ ಕಾದಿರಬೇಕು, ಆಗ ಹಾಕ್ಕೋಬೇಕು. ನೋಡಿ, ಈ ಥರ ಡಿಪ್ ಮಾಡಿ ಒಂದು ಲೇಯರ್ ಕರೆಕ್ಟಾಗಿ ಕಡಲೆ ಹಿಟ್ಟು ಬರೋ ಥರ ಡಿಪ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ಈ ಥರ ತುಂಬ ಬಿಸಿ ಇದ್ದರೆ ಎಣ್ಣೆ ಮೇಲ್ಗಡೆ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಈರುಳ್ಳಿ ಬೆಂದಿರಲ್ಲ. ಹೀಗೆ ನಿಧಾನಕ್ಕೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಹೋಗಬೇಕು. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಒಬ್ಬೊಬ್ರಿಗೆ 2 ತಿಂದರೂ ಸಾಕಾಗುತ್ತೆ, ತುಂಬ ರುಚಿಯಾಗುತ್ತೆ. ಕೆಲವೊಬ್ಬರಿಗೆ ಬರೀ ಕಡಲೆ ಹಿಟ್ಟಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಾಡಿದ್ರೆ ಇಷ್ಟಪಡಲ್ಲ. ಅಂಥವ್ರಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ.
ಈ ಥರ ಕರೆಕ್ಟಾಗಿ ನೋಡ್ಕೋಬೇಕು. ಒಳಗಡೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ, ಅಲ್ಲಿ ತನಕ ನಾವು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೋಬೇಕಾಗುತ್ತೆ. ಈರುಳ್ಳಿ ಅನ್ನೋದು ತುಂಬ ಕಪ್ಪಗಾಗ್ಬಿಟ್ರೆ ಒಂಥರ ಕಹಿ ಥರ ಬಂದುಬಿಡುತ್ತೆ. ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ಇಷ್ಟಾದರೆ ಸಾಕು, ತೆಕ್ಕೊಂಬಿಡೋಣ. ನೋಡಿ ಈಗ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ಒಂದು 10-15 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಗ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.